ಸರ್, ಈಗ ಒಂದ್ ಕಡೆ ರೈತರ ಹೋರಾಟ ಬಹಳ ತೀವ್ರತರವಾಗಿ ನಡೀತಾ ಇದೆ ಈ ಯೋಜನೆಯ ವಿರುದ್ಧವಾಗಿ. ಮತ್ತೊಂದು ಕಡೆ ಈಗ 7 ಜನಕ್ಕೆ ಸಾಂಕೇತಿಕವಾಗಿ ಚೆಕ್ ಅನ್ನ ವಿತರಣೆ ಮಾಡಿದರೆ ಏನ್ ಹೇಳ್ತೀರಿ ಸರ್? ಏನಿದು ಈ ಚೆಕ್ ಅನ್ನ ಯಾವ ಮಾನದಂಡದಲ್ಲಿ ವಿತರಣೆ ಮಾಡಿದರೆ ಸರ್? ಕಾನೂನುಬದ್ಧವಾಗಿ ಅಕ್ವೈರ್ ಮಾಡಿ ಚೆಕ್ ಅನ್ನ ವಿತರಣೆ ಮಾಡಿರ್ತಕ್ಕಂಥದ್ದು. ಯಾರ್ಯಾರು ನಮ್ಗೆ ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ ಇದು ಆಗ್ಬೇಕು, ನಾವು ಬಹಳ ಸಾಕಷ್ಟು ನೊಂದಿದ್ದೇವೆ, ಇಲ್ಲಿ ರೆಡ್ ಝೋನ್ ಮಾಡಿ ನಮ್ಗೆ ಹಿಂದೆ ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡಿ ನಮ್ಗೆ ಸಾಕಷ್ಟು ನೋವನ್ನ ಉಂಟು ಮಾಡಿದ್ದಾರೆ. ನೀವು ಕೂಡ ನೋವನ್ನ ಕೊಡಬೇಡಿ, ನಮ್ಗೇನಾದ್ರೂ ತೊಂದರೆ ಆದ್ರೆ ನಾವು 50 ಲಕ್ಷ 60 ಲಕ್ಷಕ್ಕೆ ಮೇಲ್ಪಟ್ಟು ಯಾರು ಜಮೀನನ್ನ ಕೇಳೋದಿಲ್ಲ, ಇದನ್ನ ಅಕ್ವೈರ್ ಮಾಡಿ ಅಂತ ಹೇಳಿ ಆ ಭಾಗದ ಮೆಜಾರಿಟಿ ರೈತರು ನಮ್ಗೆ ಒತ್ತಾಯ ಮಾಡಿದ್ರಿಂದ ನಾವು ಅಕ್ವೈರ್ ಮಾಡಿ ನಾವು ಸ್ವಲ್ಪ ಎಲ್ಲ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ಹೆಚ್ಚು ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ 2 ಕೋಟಿಗೆ ಮೇಲ್ಪಟ್ಟು, ಕನಿಷ್ಠ 2 ಕೋಟಿ ಮೇಲ್ಪಟ್ಟು 3 ಕೋಟಿ ಗಂಟನ್ನು ಕೂಡ ಹೋಗ್ತದೆ ಅಷ್ಟು ಪರಿಹಾರವನ್ನ ಕೊಡ್ತಕ್ಕಂಥದಕ್ಕೆ ನಾವು ತೀರ್ಮಾನ ಮಾಡಿ ಮರ ಮಾಲ್ಕಿಗೂ ಕೂಡ ಸೇರಿಸಿ ನಾವ್ ಇವತ್ತು ಜಮೀನು ಪರಿಹಾರ ಕೊಟ್ಟಿರೋ 1 ವಾರ ಬಿಟ್ಕೊಂಡು 6 ತಿಂಗಳು ಬಿಟ್ಕೊಂಡು ಮರ ಮಾಲ್ಕಿ ಕೊಡ್ತಕ್ಕಂಥದ್ದು ಏನಿಲ್ಲ. ಒಟ್ಟಿಗೆ ಯಾವ ರೈತ ನಮ್ಗೆ ಸ್ಪಂದಿಸಿ ಮರ ಮಾಲ್ಕಿನೂ ಕೂಡ ಅಲ್ಲಿ ಎಣಿಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ, ಅವನಿಗೆ ಜಮೀನು ಮತ್ತೆ ಮರ ಮಾಲ್ಕಿ ಎರಡಕ್ಕೂ ಸೇರಿಸಿ ಒಂದೇ ಸರಿ ಚೆಕ್ ಅನ್ನು ಕೊಡ್ತಾ ಇದ್ರು. ಸರ್, ಈಗ 1 ಎಕರೆಗೆ ಎಷ್ಟು ಅಮೌಂಟ್ ಅನ್ನ ಫಿಕ್ಸ್ ಮಾಡಿದ್ರೆ, ಜೊತೆಗೆ ಮರ ಮಾಲೀಕಿಗೆ ಏನೆಲ್ಲ ಅಮೌಂಟ್ ಫಿಕ್ಸ್ ಆಗಿದೆ ನಿಮ್ಮ ಯೋಜನೆ? ಈಗಾಗಲೇ ಹೇಳಿದ್ದೀನಿ, ಬೇಕಾದ್ರೆ ನಿಮ್ಗೆ ಒಂದು ಜೆರಾಕ್ಸ್ ಕೊಡ್ತೀನಿ. ಎಲ್ಲ ಸೇರಿದ್ರೆ 3 ಕೋಟಿ ಮೇಲೆ ದಾಟ್ತದೆ, 3-3.5 ಕೋಟಿ ಮರ ಮಾಲ್ಕಿ ಎಲ್ಲ ಸೇರಿದ್ರೆ. ಕೆಲವರಿಗೆ ಜಮೀನ್ ಜಾಸ್ತಿ ಇರ್ತಕ್ಕಂಥವ್ರಿಗೆ 1 ಎಕರೆಗೆ ಮರ ಇದ್ದಂಗೆ, ಈಗ ಅವ್ರ ಮರ ತೋರಿಸ್ತಾವ್ರಲ್ಲ ಆ ಮರಕ್ಕೆಲ್ಲ ಒಳ್ಳೆ 3 ಕೋಟಿ ಮೇಲೆ ಜಮೀನ್ ಜಾಸ್ತಿ ಇದ್ರೆ, ಮರಗಳು ಜಾಸ್ತಿ ಇದ್ರೆ ಖಂಡಿತ ಕೊಡ್ತೀವಿ ಅದನ್ನ. ಸರ್, ಈಗ ವಿರೋಧ ಪಕ್ಷದ ಒಂದು ಹೋರಾಟ ಏನ್ ನಡೀತಾ ಇದೆ, ಅವರ ಒಂದು ಆರೋಪ ಏನಂದ್ರೆ ಸರ್ಕಾರದಲ್ಲಿ ಹಣ ಇಲ್ಲ, ಯಾವ ಮೂಲದಲ್ಲಿ ಕೊಡ್ತಾರೆ ಅಂತ. ಈಗ ನೀವು ನೋಡಿದ್ರೆ ಚೆಕ್ ಕೊಡ್ತಾ ಇದ್ರಿ, ಯಾರೇ ಒಪ್ಪಿದ್ರು ಕೂಡ ಹಣ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ. ಈಗ ವಿರೋಧಿಗಳ ಒಂದು ಆರೋಪ ಹಣ ಇಲ್ಲ ಅಂತ, ಏನ್ ಹೇಳ್ತೀರಿ? ಯಾವ ವಿರೋಧಿಗಳು ನಮ್ಮ ಮೇಲೆ ಆರೋಪ ಮಾಡ್ತಾವ್ರೆ, ಅವ್ರ ಜೊತೆ ಇರ್ತಕ್ಕಂಥ ರೈತರದ್ದು ಒಪ್ಪಿಗೆ ಪತ್ರ ಕೊಟ್ರೆ 15 ದಿವಸದಲ್ಲಿ ನಾವು ಹಣ ಕೊಡ್ತೀವಿ, ಕೊಡದೆ ಹೋದ್ರೆ ನಾವು ರಾಜಕೀಯದಿಂದ ನಿವೃತ್ತಿ ಹೊಂದ್ತೀವಿ. ಕೊಡ್ಸಿದ್ರೆ ಯಾರು ಮಾತಾಡೋರು ಅವ್ರು ರಾಜಕೀಯದಿಂದ ನಿವೃತ್ತಿ ಹೊಂದಬೇಕು. ಅಂದ್ರೆ ಈಗ ಯಾರೇ ರೈತರು ಒಪ್ಪಿದ್ರು ಕೂಡ ಅವ್ರಿಗೆ 1 ವಾರದಲ್ಲಿ ಹಣ ಹಾಕ್ತಿರಿ, ಅದು ನಿಮ್ ಜವಾಬ್ದಾರಿ. ಹೇಳಿಲ್ವಾ ರಾಜಕೀಯ ನಿವೃತ್ತಿ ಇಲ್ಲದೆ ಹೋದ್ರೆ? ಇಲ್ದಾರೆ ಯಾರು ಹೇಳ್ತಿದ್ರಲ್ಲ ನಮ್ಮ ಮೇಲೆ ಬುಲ್ಟೆ ಬಿಡ್ತಿರಲ್ಲ, ಅವ್ರು ರಾಜಕೀಯ ನಿವೃತ್ತಿ ಹೊಂದಬೇಕು. ಬಿಟ್ಟರೆ ಈ ಯೋಜನೆಗೆ ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ರೆ ಅವ್ರಿಗೆ ಹಣ ಆ ಕ್ಷಣದಲ್ಲೇ ಕೊಡ್ತೀರಿ. ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ರೆ 15 ದಿವಸ 1 ವಾರ ಅಂತ ನಮ್ಮಲ್ಲಿ GPD ಅವ್ರು ಹೇಳ್ತಾ ಇರ್ತಕ್ಕಂಥ 1 ವಾರದಲ್ಲಿ ಕೊಡ್ತೀವಿ ಅಂತ. ಆದ್ರೂ ನಾನು ಇನ್ನೊಂದು ವಾರ ಸೇರಿಸಿ ಹೇಳ್ತಾ ಇದ್ದೀನಿ, ನಾಳೆ ನೀವೇ ಪ್ರಶ್ನೆ ಮಾಡ್ತೀರಾ ಒಂಚೂರು ಹೆಚ್ಚು ಕಡಿಮೆ ಆದ್ರೆ. ಅದಕ್ಕೆ 15 ದಿವಸದಲ್ಲಿ ಕೊಡದೆ ಹೋದ್ರೆ ನಾವು ರಾಜಕಾರಣದಿಂದ ನಿವೃತ್ತಿ ಹೊಂದ್ತೀವಿ. ಸರ್, ಅಂದ್ರೆ ಈಗ 18,000 ಕೋಟಿ ವೆಚ್ಚದಲ್ಲಿ ಯೋಜನೆ ಅಂತ ನೀವೇ ಒಂದು ಪ್ರೆಸ್ ನೋಟ್ ಅಲ್ಲಿ ಕೊಟ್ಟಿದ್ರಿ ಸರ್. ಅಷ್ಟು ಹಣ ಇದೆಯಾ ಸರ್ ಸರ್ಕಾರದಲ್ಲಿ? ಅಂದ್ರೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ಹಣದ ಮೂಲ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್. ಮೂಲ ಸರ್ಕಾರನೇ ಗ್ಯಾರಂಟಿ, ಇದಕ್ಕೆ ಸರ್ಕಾರನೇ ಮೂಲ. ಅದರಿಂದ ನಾವು ಈಗ ಕ್ಯಾಬಿನೆಟ್ ಅಲ್ಲಿ ಕೂಡ ಒಪ್ಪಿಗೆ ಆಗಿದೆ, ನೀವು ಕೊಡ್ಲಿಕ್ಕೆ ಏನ್ ತೊಂದರೆ ಇಲ್ಲ, ನೀವು ಒಪ್ಪಿಗೆ ಕೊಡಿ, ನಾವು ಕೊಡ್ತೀವಿ ಅಂತ ಸರ್ಕಾರ ಕೂಡ ಒಪ್ಕೊಂಡಿದೆ, ಅದನ್ನ ಕೊಡ್ತಾ ಇದೀವಿ. ನಿಮ್ಗೆ ಯಾಕೆ ಅನುಮಾನ? ನಾವ್ ಹೇಳ್ತಾ ಇದೀವಲ್ಲ, ನಾವು ರಾಜಕೀಯದಿಂದ ನಿವೃತ್ತಿ. ನಾವು ಕೊಡ್ಲಿಲ್ಲ 15 ದಿವಸದಲ್ಲಿ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ದು ಒಪ್ಪಿಗೆ ಪತ್ರ ಕೊಟ್ರೆ ನಾವು ರಾಜಕೀಯ ಮಾಡಲ್ಲ ಮುಂದಕ್ಕೆ ಅಂತ ಹೇಳ್ತಾ ಇದೀವಲ್ಲ. ಇನ್ ಇದಕ್ಕೆ ನಿನ್ನೇನ್ ಚಾಲೆಂಜ್ ಮಾಡ್ಬೇಕು? ನೀವು ತೋರಿಸಬಹುದಲ್ಲ, ಬಾಲಕೃಷ್ಣ ಹಿಂಗಂದ ನೋಡ್ರಿ ಇಲ್ಲಿ ಕೊಡ್ತಾ ಇಲ್ಲ ಅಂತ ತೋರಿಸಿ. ನೀವು ಮೊದ್ಲು ಅವ್ರು ಯಾರ್ಯಾರು ಮಾತಾಡ್ತಾವ್ರಲ್ಲ ಅವ್ರ ಕಡೆಯವರನ್ನೆಲ್ಲ ಕಳ್ಸಕ್ ಹೇಳಿ, ನಾಳೆಯಿಂದ ಕೊಡ್ತೀವಿ, ಒಂದು 15 ದಿವಸ ಕೊಡ್ತೀವಿ ನಾವು. ಇದು ಶಾಸಕ HC ಬಾಲಕೃಷ್ಣರವರ ನೇರ ಮಾತು. ಅಂದ್ರೆ ಈ ಯೋಜನೆಗೆ ಯಾರು ಒಪ್ಪಿಗೆಯನ್ನ ಕೊಡ್ತಾರೆ ಅಂತ ರೈತರಿಗೆ 15 ದಿನದಲ್ಲಿ ನಾವು ಪರಿಹಾರದ ಹಣವನ್ನ ಕೊಡ್ತೇವೆ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. AT ವೆಂಕಟೇಶ್ ಪ್ರಭು, News 18 ಬೆಂಗಳೂರು ದಕ್ಷಿಣ.